ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಒಗ್ಗರಣೆ ಕ್ರಾನಿಕಲ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮಸಾಲ ವಡೆ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಮಸಾಲ ವಡೆ ಮಾಡೋದಕ್ಕೆ ಕಡಲೆಬೇಳೆ ತಗೋತಾ ಇದ್ದೀನಿ. 1 ಕಪ್ ಕಡಲೆಬೇಳೆನ 4 ಗಂಟೆವರೆಗೂ ನೀರಲ್ಲಿ ನೆನೆಸಿಟ್ಕೊಳ್ಳೋಣ. ತುಂಬ ಹೊತ್ತು ನೆನೆಯೋದಕ್ಕೆ ಬಿಡಬೇಡಿ, ಇಲ್ಲ ಅಂತಂದರೆ ಅದು ತುಂಬಾ ವಾಟ್ರಿ ಆಗುತ್ತೆ. ಕಡಲೆಬೇಳೆ ನೆಂದಮೇಲೆ ಒಂದು 2-3 ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ. ಈಗ ಮಸಾಲೆ ಮಾಡೋದಕ್ಕೆ 1 ಒಣಮೆಣಸಿನ್ಕಾಯಿ, 2 ಗಾರ್ಲಿಕ್, ಮತ್ತು 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸೋಂಪು, 5 ಮೆಣಸು, 3 ಲವಂಗ, 1 ಏಲಕ್ಕಿ, 1 ಇಂಚು ಚಕ್ಕೆ, ಆಮೇಲೆ ಸಾಲ್ಟ್ ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸಿಯಲ್ಲಿ ಕೋರ್ಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ ಸಾಫ್ಟ್ ಆಗೋದು ಬೇಡ. ಇದಕ್ಕೆ ಸೋಕ್ ಮಾಡಿರೋ ಕಡಲೆಬೇಳೆನ ಯಾವುದೇ ನೀರು ಇಲ್ದಂಗೆ ಅದ್ರ ಜೊತೆಗೆ ಗ್ರೈಂಡ್ ಮಾಡ್ಕೊಳ್ಳೋಣ. 1 ಟಿಪ್ ಏನು ಅಂತ ಅಂದರೆ, ಪಲ್ಸ್ ಮೋಡ್ ಇದೆ ಮಿಕ್ಸಿ ಯೂಸ್ ಮಾಡ್ತಿರೋದ್ರಲ್ಲಿ ಅಂತ ಅಂದರೆ ಪಲ್ಸ್ ಮೋಡ್ ಯೂಸ್ ಮಾಡಿ. ಇವಾಗ ಇದನ್ನು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದೇ ಥರನೇ ಉದ್ರಾಗಿ ಮಾಡ್ಕೋಬೇಕು, ತುಂಬಾ ನುಣ್ಣಗೆ ಮಾಡ್ಕೋಬಾರ್ದು. ಉಳಿದಿರೋ ಕಡಲೆಬೇಳೆನೂ ಎಲ್ಲನೂ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಫೈನಲ್ ವಡೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 1 ಆನಿಯನ್ ತೊಗೊಂಡಿದ್ದೀನಿ, 2 ಗ್ರೀನ್ ಚಿಲ್ಲೀಸ್, ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ಪಷ್ಟು ಸಬ್ಸಿಗೆ ಸೊಪ್ಪು, ಇವೆಲ್ಲನೂ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಂಡಿರೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಟೈಮಲ್ಲಿ ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡ್ಬಿಟ್ಟು ಒಂದು 200 ಡಿಗ್ರಿ ಸೆಲ್ಸಿಯಸ್ವರೆಗೂ ಕಾಯಿಸ್ಕೊಳ್ಳೋಣ. ಅಕಸ್ಮಾತ್ ನಿಮ್ಮ ಹತ್ರ ಥರ್ಮೋಮೀಟರ್ ಇಲ್ಲ ಅಂತಂದರೆ ಚೂರು ಇವಾಗ ಮಾಡಿರೋ ಮಿಕ್ಸ್ನೇ ಹಾಕ್ಕೊಳ್ಳಿ. ಅದು ತಕ್ಷಣ ಎಣ್ಣೆಯಲ್ಲಿ ತೇಲ್ ಬಂತು ಅಂತಂದರೆ ಎಣ್ಣೆ ಕರೆಕ್ಟಾಗಿ ಆಗಿದೆ. ಸೊ ಇವಾಗ ಕೈಗೆ ಎಣ್ಣೆ ಗ್ರೀಸ್ ಮಾಡ್ಕೊಂಬಿಟ್ಟು ಒಂದು ಲೆಮನ್ ಸೈಜಷ್ಟು ಮಿಕ್ಸ್ಚರ್ ತೊಗೊಂಡು ಕೈಗೆ ಉಂಡೆ ಮಾಡಿಬಿಟ್ಟು ಅದನ್ನು ಫ್ಲ್ಯಾಟ್ ಮಾಡಬೇಕು. ಅದಾದಮೇಲೆ ಎಣ್ಣೆಗೆ ಬಿಡಬೇಕು. ಇದು ಫ್ರೈಯಿಂಗ್ ಆಲ್ಮೋಸ್ಟ್ ಒಂದು 5 ಮಿನಿಟ್ಸ್ ಆಗುತ್ತೆ ಎಲ್ಲ ಸೈಡಿಂದನೂ ಕುಕ್ ಆಗೋದಕ್ಕೆ. ಬಟ್ 1 ಟಿಪ್ ಏನು ಅಂತ ಅಂದರೆ, ಅಟ್ಲೀಸ್ಟ್ ಒಂದು ವಡಾ ಮಿಕ್ಸ್ಚರ್ ಹಾಕಿದ ತಕ್ಷಣ 1 ನಿಮಿಷ ಆದ್ರೂ ಅದನ್ನು ಫ್ಲಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅದು ಶೇಪ್ನೆಲ್ಲನೂ ಹಂಗೇ ಇಂಟ್ಯಾಕ್ಟ್ ಮಾಡ್ಕೊಂಡಿರುತ್ತೆ. ಈಗ 5 ಮಿನಿಟ್ಸ್ ಆಗಿದೆ. ವಡಾ ಎಲ್ಲನೂ ತೆಗೆದ್ಬಿಟ್ಟು ಸೈಡಲ್ಲಿ ಇಟ್ಕೋತೀನಿ. ಇನ್ನೊಂದು ಟ್ರಿಕ್ ಏನು ಅಂದರೆ, ಈ ಥರ ಐಟಮ್ಸ್ನ ಡಬಲ್ ಫ್ರೈ ಮಾಡಬೇಕು. ಸೊ ಅದು ಜಾಸ್ತಿ ಕ್ರಿಸ್ಪಿ ಆಗುತ್ತೆ. ಸಿಂಗಲ್ ಫ್ರೈಯಲ್ಲೇ ಸ್ಟಾಪ್ ಮಾಡಿದ್ರೆ ಸ್ವಲ್ಪ ಟೈಮಲ್ಲೇ ಮೆತ್ತಗಾಗೋಗುತ್ತೆ. ವಡೆ ಎಲ್ಲ ತಣ್ಣಗಾದ್ಮೇಲೆ ಇವಾಗ ಇನ್ನೊಂದು ಸರಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಇವಾಗ ಇದು ಡಬಲ್ ಫ್ರೈ ಆಗಿದೆ. ಆಲ್ಮೋಸ್ಟ್ ಒಂದು 2-3 ಮಿನಿಟ್ಸ್ ಆಗುತ್ತೆ.
ಈಗ ಮಸಾಲ ವಡೆ ಕಂಪ್ಲೀಟ್ ಆಗಿದೆ. ಇಟ್ಸ್ ನಾವ್ ರೆಡಿ ಟು ಬಿ ಪ್ಲೇಟೆಡ್. ಇದನ್ನು ಕೋಕೋನಟ್ ಚಟ್ನಿ ಜೊತೆಗೆ ಮತ್ತು ಹಾಟ್ ಕಾಫಿ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪಾರ್ಟೀಸಿಗೆ ಕೂಡ ಆ್ಯಪಟೈಸರ್ಸ್ ಆಗಿ ಇದನ್ನು ಸರ್ವ್ ಮಾಡ್ಬೋದು. ಕೋಕೋನಟ್ ಚಟ್ನಿ ರೆಸಿಪಿ ನಂದು ಚಾನಲಲ್ಲಿ ಆಲೇ ಅಪ್ಲೋಡ್ ಮಾಡಿದ್ದೀನಿ. ಸೊ ಟ್ರೈ ಇಟ್ ಆ್ಯಂಡ್ ಲೆಟ್ ಮಿ ನೋ ಇಫ್ ಯು ಲೈಕ್ ಇಟ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.